ಒಂದು ಉದ್ಘಾಟನಾ ಕಾರ್ಯಕ್ಕೆ ಪ್ರೋತ್ಸಾಹವನ್ನು ನೀಡಬೇಕಾಗಿ ನಮ್ಮೆಲ್ಲರಲ್ಲಿ ಹಚ್ಚುತ್ತೇನೆ ದೀಪ ಈ ಕತ್ತಲನ್ನು ಎದುರು ನಿಲ್ತೇನೆಲ್ಲ ಜಿದ್ದಿನಿಂದಲ್ಲ ಲೆಕ್ಕವೇ ಇಲ್ಲದಷ್ಟು ದೀಪಾವಳಿಗಳ ಹಡಗುಗಳೇ ಕರಗಿರುವಾಗ ನಾನು ಹಚ್ಚಿದ ದೀಪ ಶಾಶ್ವತವೆಂಬ ಪ್ರಾರ್ಥನೆಯನ್ನು ಆದರೂ ಆಗಾಗ ನೀವು ಕೊಡಿಸುತ್ತೇನೆ ಇರುವಷ್ಟು ಹೊತ್ತು ನನ್ನ ಮುಖ ನೀನು ನಿನ್ನ ಮುಖ ನಾನು ನೋಡುತ್ತೇನೆ ಎಂಬ ಒಂದೇ ಒಂದು ಆಸೆಯಿಂದ ಹಣತೆ ಆರಿದ ಮೇಲೆ ಮತ್ತೆ ನಾನು ಯಾರು ಪ್ರೋತ್ಸಾಹದ ನುಡಿಗಳು ಕೂಡ ಅತ್ಯಂತ ಅವಶ್ಯಕತೆ ಇದೆ. ಆ ಹಿನ್ನೆಲೆಯಲ್ಲಿ ಸಾಹಿತ್ಯ ಮತ್ತು ಸಂಸ್ಕೃತಿ ಸಂಸ್ಥೆ ಈ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ವೇದಿಕೆ. ಈ ವೇದಿಕೆ ಮುಖಾಂತರ ನಮ್ಮಲ್ಲಿ ಮನವಿ, ಎಲ್ಲ ಸರ್ಕಾರಿ ನೌಕರಲ್ಲಿರ್ತಕ್ಕಂಥ ಅಗಾಧವಾಗಿರ್ತಕ್ಕಂಥ ಪ್ರತಿಭೆಗಳನ್ನ ಅನಾವರಣಗೊಳಿಸಲು ಹುಟ್ಟು ಹಾಕಿರ್ತಕ್ಕಂಥ ಸಂಸ್ಥೆಯೇ ಈ ಒಂದು ಬಂಧನ ಬಿಡಿಸಲು ಇವತ್ತು ಕಲಬುರಗಿ ಜಿಲ್ಲೆಯ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಸ್ಕೃತಿ ಮತ್ತು ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಘಟಕದ ವತಿಯಿಂದ ಜಿಲ್ಲಾ ಮಟ್ಟದ ಜಿಲ್ಲಾ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ಹಾಗೂ ನಮ್ಮ ಸರ್ಕಾರಿ ನೌಕರರಲ್ಲಿ ಉತ್ತಮರೆನಿಸಿಕೊಂಡವರು ಮತ್ತು ಉತ್ತಮ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಎಲ್ಲಾ ಇಲಾಖೆಯ ಗೌರವಾನ್ವಿತರನ್ನ ಸನ್ಮಾನಿಸುವ ಒಂದು ಕಾರ್ಯಕ್ರಮ, ಜೊತೆಗೆ ಸೇವಾ ವಿಭೂಷಣ ಪ್ರಶಸ್ತಿ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ. ಅದ್ರ ಜೊತೆಗೆ ಸಾಂಸ್ಕೃತಿಕ ವೈಭವ ಹಾಗೂ ಸಾಹಿತ್ಯಿಕವಾಗಿರ್ತಕ್ಕಂಥ ಸಾಹಿತ್ಯಿಕ ವೈಭವ ಅಂತಕ್ಕಂಥ ಕಾರ್ಯಕ್ರಮ ಹಮ್ಮಿಕೊಳ್ಳೋದ್ರ ಮೂಲಕ ನಮ್ಮ ಜಿಲ್ಲಾ ಒಂದು ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದು, ಇದಕ್ಕೆ ವಿಶೇಷವಾಗಿ ನಮ್ಮ ರಾಜ್ಯದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ರಮಾ ಮೇಡಮ್ ಅವರು ಹಾಗೂ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಬುಳನ್ನವರು ಮೇಡಮ್ ಅವರು ಹಾಗೂ ನಮ್ಮ ಹಿರಿಯರು ಮಾರ್ಗದರ್ಶಕರಾಗಿರ್ತಕ್ಕಂಥ ಲಕ್ಕಪ್ ಸರ್ ಅವರು, ಹೀಗೆ ಎಲ್ಲಾ ಪದಾಧಿಕಾರಿಗಳು ನಮ್ಮ ಒಂದು ರಾಜ್ಯ ಹಂತದಿಂದ ಈ ಜಿಲ್ಲಾ ಹಂತಕ್ಕೆ ಬಂದು ಅವರು ನಮಗೆ ಒಂದು ಮಾರ್ಗದರ್ಶನ ನೀಡುವುದರ ಮೂಲಕ ಕಾರ್ಯಕ್ರಮ ಯಶಸ್ವಿಗೆ ಕೂಡ ಅವರು ಸಪೋರ್ಟ್ ಅನ್ನ ಮಾಡಿದ್ದಾರೆ. ಅದೇ ರೀತಿ ಅಫಜಲ್ಪುರ ತಾಲೂಕಿನ ಶ್ರೀಗಳಾಗಿರ್ತಕ್ಕಂಥ ಶ್ರೀ ಮಳೇಂದ್ರ ಶಿವಾಚಾರ್ಯರು ಕೂಡ ಈ ಕಾರ್ಯಕ್ರಮ ಸಾನ್ನಿಧ್ಯ ವಹಿಸಿದ್ರ ಜೊತೆಗೆ ಈ ಕಾರ್ಯಕ್ರಮ ಉದ್ಘಾಟನೆಯನ್ನ ನಮ್ಮ ಅಲ್ಲಂ ಪ್ರಭು ಪಾಟೀಲ್ ಸರ್ ಶಾಸಕರವರು ಈ ಕಾರ್ಯಕ್ರಮ ಉದ್ಘಾಟನೆಯನ್ನ ಮಾಡಿದ್ದಾರೆ. ಹೀಗೆ ಎಲ್ಲಾ ಹಲವಾರು ರಾಜಕಾರಣಿಗಳು, ಗಣ್ಯರು, ಸಾಹಿತಿಗಳು ಹಾಗೂ ಎಲ್ಲಾ ಸಂಘಟನೆ ಸರ್ಕಾರಿ ನೌಕರರ ಸಂಘದ ಜಿಲ್ಲಾ ಅಧ್ಯಕ್ಷರು ಕೂಡ ಈ ಕಾರ್ಯಕ್ರಮ ಭಾಗವಹಿಸಿದ್ದಾರೆ. ಹೀಗೆ ಎಲ್ಲಾ ಸಂಘಟನೆ ಕೂಡ ಸಪೋರ್ಟ್ ನಮ್ಮಲ್ಲಿದೆ. ಕಾರಣ ಏನಂದ್ರೆ ನಾವು ಯಾವುದೇ ಸಂಘದ ವಿರೋಧಿ ಮಾಡ್ತಕ್ಕಂಥ ಕೆಲಸ ಏನಿಲ್ಲ. ನಮ್ಮ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ ನಮ್ಮ ರಾಜ್ಯ ಸರ್ಕಾರಿ ನೌಕರರಲ್ಲಿ ಇರ್ತಕ್ಕಂಥ ಸಾಹಿತ್ಯಿಕವಾಗಿ ಆಗಿರ್ಬೋದು ಅಥವಾ ಸಾಂಸ್ಕೃತಿಕವಾಗಿ ಆಗಿರ್ಬೋದು ಇರುವಂತ ಒಂದು ಪ್ರತಿಭೆಯನ್ನ ಹೊರಗೆ ತಂದು ಮತ್ತು ಸರ್ಕಾರಿ ನೌಕರರಿಗೆ ಯಾವಾಗಲೂ ಒಂದು ಸರ್ಕಾರಿ ವ್ಯವಸ್ಥೆಯಲ್ಲಿ ನೌಕರಿಯನ್ನ ಮಾಡೋದ್ರ ಜೊತೆಗೆ ಇದನ್ನ ಒಂದು ಸಾಹಿತ್ಯಿಕವಾಗಿರ್ತಕ್ಕಂಥ ಮತ್ತು ಸಂಸ್ಕೃತಿವಾಗಿರ್ತಕ್ಕಂಥ ವೇದಿಕೆಯನ್ನು ಒದಗಿಸಿ ಅವರು ಕೂಡ ಒಂದು ಸಾಹಿತ್ಯಿಕವಾಗಿ ಬೆಳೀಲಿ ಮತ್ತು ಸರ್ಕಾರಿ ನೌಕರರು ಕೂಡ ನೌಕರಿ ಮಾಡೋದ್ರ ಜೊತೆಗೆ ಈ ಕಾರ್ಯಕ್ರಮ ಇತ್ತಂದ್ರೆ ಅವರಿಗೂ ಕೂಡ ಒಂದು ಮನಃಶಾಂತಿ ಜೊತೆಗೆ ತೃಪ್ತಿ ಭಾವ ಇರ್ತದ, ಜೊತೆಗೆ ಅವರು ಪ್ರತಿಭೆಯನ್ನು ಹೊರತರೋದಕ್ಕೆ ಒಂದು ವೇದಿಕೆಯನ್ನು ಮಾಡೋದ್ರ ಮುಖಾಂತರ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಮುಂದಿನ ದಿನಗಳಲ್ಲಿ ನಾವು ಕೂಡ ಈಗಾಗಲೇ ಎಲ್ಲ ತಾಲೂಕಿನ ಕಲಬುರಗಿ ಜಿಲ್ಲೆಯ ಎಲ್ಲ ತಾಲೂಕಿನ ಜಿಲ್ಲಾಧ್ಯಕ್ಷರನ್ನ ನೇಮಕ ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಅವರು ತಮ್ಮ ಒಂದು ಪದಗಳ ಕಾರ್ಯಕ್ರಮ ಮಾಡೋದ್ರ ಮೂಲಕ ಮುಂದಿನ ದಿನಗಳಲ್ಲಿ ತಾಲೂಕಿನಲ್ಲಿ ಈ ಕಾರ್ಯಕ್ರಮ ನಡೆಸ್ತೀವಿ ಅಂತಕ್ಕಂಥ ಮಾತನ್ನು ತಮಗೆ ಹೇಳಕ್ ಇಷ್ಟಪಡ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಸ್ಕೃತಿ ಮತ್ತು ಸಾಹಿತ್ಯ ಪರಿಷತ್ತು ಅಂತ ಒಂದು ಸಂಘಟನೆಯನ್ನ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗಾಗಿ ಇತ್ತೀಚೆಗೆ ಪ್ರಾರಂಭ ಮಾಡಲಾಗಿದೆ. ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಸರ್ಕಾರಿ ನೌಕರರ ಬೇಕು ಬೇಡಿಕೆಗಳನ್ನ, ಹಕ್ಕು ಬಾಧ್ಯತೆಗಳನ್ನ, ಜವಾಬ್ದಾರಿಗಳನ್ನ ನಿರ್ವಹಿಸಲಿಕ್ಕೆ ಅತ್ಯಂತ ಯಶಸ್ವಿಯಾಗಿ ಕರ್ತವ್ಯ ನಿರ್ವಹಿಸ್ತಾ ಇರ್ತಕ್ಕಂಥ ಜೊತೆಗೆ ಇತ್ತೀಚಿನ ದಿನಮಾನಗಳಲ್ಲಿ ಸರ್ಕಾರಿ ನೌಕರರ ಕೆಲಸದ ಒತ್ತಡದ ನಡುವೆ ಅವರು ತಮ್ಮದೇ ಆದಂತಹ ಪ್ರತಿಭೆಗಳಿಗೆ ಯಾವುದೇ ಒಂದು ಅವಕಾಶ ಸಿಗದೇ ಇರ್ತಕ್ಕಂಥದ್ದನ್ನ ಗಮನಿಸಿ ರಾಜ್ಯಾದ್ಯಂತ ಸರ್ಕಾರಿ ನೌಕರರಿಗೆ ಅವರಲ್ಲಿರ್ತಕ್ಕಂತಹ ಕಲೆ, ಸಾಹಿತ್ಯ ಅಥವಾ ರಂಗಭೂಮಿ ವಿವಿಧ ಕಲೆಗಳಲ್ಲಿ ಇರ್ತಕ್ಕಂಥ ಆಸಕ್ತಿಗಳನ್ನ ಬೆಳೆಸಿ
ಅವರಿಗೆ ಒಂದು ಮನೋರಂಜನೆಯನ್ನ ಒದಗಿಸ್ತಕ್ಕಂಥದ್ದು, ಮತ್ತೆ ಅವರಲ್ಲಿರ್ತಕ್ಕಂಥ ಪ್ರತಿಭೆಗೆ ಸೂಕ್ತ ವೇದಿಕೆಗಳನ್ನ, ಪುಸ್ತಕ ಬಿಡುಗಡೆ ಆಗಿರ್ತಕ್ಕಂಥದ್ದಾಗಿರ್ಬೋದು, ನಾಟಕಗಳ ಪ್ರದರ್ಶನ ಆಗಿರ್ಬೋದು, ಅವರಲ್ಲಿರ್ತಕ್ಕಂಥ ಸಂಗೀತ ವಿಷಯಗಳನ್ನ, ಆಸಕ್ತಿಗಳನ್ನ, ಪ್ರತಿಯೊಬ್ಬರಲ್ಲಿಯೂ ಕೂಡ ಒಂದು ಸೃಜನಶೀಲ ಮನೋಭಾವನೆ ಇರುತ್ತೆ. ಅದನ್ನ ನಾವು ಎಚ್ಚರಿಸ್ತಕ್ಕಂಥ ಕೆಲಸವನ್ನ ಮಾಡಿ ಅವರಿಗೆ ಸೂಕ್ತ ಸ್ಥಾನಮಾನಗಳನ್ನ ಒದಗಿಸ್ತಕ್ಕಂಥದ್ರ ಜೊತೆಗೆ ಹಲವಾರು ಸರ್ಕಾರಿ ನೌಕರರು ಸರ್ಕಾರಿ ಸೇವೆಯಲ್ಲಿ ಅತ್ಯುತ್ತಮವಾದಂತ ಕೆಲಸವನ್ನ ನಿರ್ವಹಿಸಿರ್ತಾರೆ. ಆದ್ರೆ ಅವರನ್ನ ಎಲ್ಲೋ ಎಲೆಮರೆಕಾಯಿಗಳಾಗಿ ಕೆಲಸ ಮಾಡಿರ್ತಕ್ಕಂಥವ್ರನ್ನ ನಾವು ಗುರುತಿಸೋದ್ರಲ್ಲಿ ಎಡವಿದಿವೇನೋ ಅಂತ ಒಂದು ಮನೋಭಾವ ನಮಗ್ ಬಂದಾಗ ಅದನ್ನೂ ಕೂಡ ಹಲವಾರು ಸರ್ಕಾರಿ ನೌಕರರುಗಳನ್ನ, ಅಧಿಕಾರಿಗಳನ್ನ, ಸಿಬ್ಬಂದಿಗಳನ್ನ ಗೌರವಿಸ್ತಕ್ಕಂತ ಒಳ್ಳೆ ಪ್ರಶಸ್ತಿಗಳನ್ನ ನೀಡಿ ಅವರಿಗೆ ಗೌರವಿಸ್ತಕ್ಕಂತ ಕೆಲಸವನ್ನು ಕೂಡ ಸರ್ಕಾರಿ ನೌಕರರ ಸಂಸ್ಕೃತಿ ಮತ್ತು ಸಾಹಿತ್ಯ ಪರಿಷತ್ತು ಮಾಡ್ತಾ ಇದೆ. ನಾನು ಹೆಮ್ಮೆಯಿಂದ ಈ ಮೂಲಕ ಹೇಳಲಿಕ್ಕೆ ಬಯಸ್ತಕ್ಕಂಥದ್ದೇನು ಅಂತಂದ್ರೆ, ಸಂಘಟನೆಗಳನ್ನ ಕಟ್ಟಲಿಕ್ಕೆ ಇತ್ತೀಚಿನ ದಿನಗಳಲ್ಲಿ ತುಂಬಾ ಕಷ್ಟ ಇರ್ತಕ್ಕಂಥ ಸಂದರ್ಭದಲ್ಲಿಯೂ ಕೂಡ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಸ್ಕೃತಿ ಮತ್ತು ಸಾಹಿತ್ಯ ಪರಿಷತ್ತನ್ನ ಕೇವಲ 36 ದಿನಗಳಲ್ಲಿ ಇಡೀ ರಾಜ್ಯದಲ್ಲಿ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಸಮರ್ಥವಾಗಿ ಕಟ್ಟಲಿಕ್ಕೆ ನಮ್ಮ ಸರ್ಕಾರಿ ನೌಕರರು ಎಲ್ಲರೂ ಕೂಡ ಜೊತೆಗೂಡಿ ಕಾರ್ಯನಿರ್ವಹಿಸಿದ್ದಾರೆ. ಅವರ ಶ್ರಮವನ್ನ ನಾನು ಈ ಮೂಲಕ ಶ್ಲಾಘಿಸ್ತಾ, ಈ ಒಂದು ಪರಿಷತ್ತನ್ನ ನಾವು ಮುಂದಿನ ದಿನಮಾನಗಳಲ್ಲಿ ಎಲ್ಲಾ ರಾಜ್ಯಗಳಲ್ಲಿ, ತಾಲೂಕುಗಳಲ್ಲಿ ಕೊಂಡೊಯ್ಯತಕ್ಕಂತ ಕೆಲಸವನ್ನ ನಾವು ಮಾಡ್ತೇವೆ. ಸರ್ಕಾರಿ ನೌಕರರು ಯಾರೇ ಆಗಿರ್ಬೋದು, ಎ ಗ್ರೂಪ್ ಇಂದ ಹಿಡಿದು ಕೊನೆ ಕಡೆಯ ವ್ಯಕ್ತಿ, ಯಾವುದೇ ಸಿಬ್ಬಂದಿಯನ್ನು ಕೂಡ ಪ್ರತಿಯೊಬ್ಬರನ್ನು ಗೌರವಿಸ್ತಕ್ಕಂಥ ಕೆಲಸವನ್ನ, ಅವರ ಪ್ರತಿಭೆಯನ್ನ ಮುಂದೆ ತರತಕ್ಕಂತ ಒಂದು ವೇದಿಕೆ ಇದಾಗುತ್ತೆ. ರಾಷ್ಟ್ರ ಮಟ್ಟದಲ್ಲೂ ಕೂಡ ಇದನ್ನು ಬೆಳೆಸ್ತಕ್ಕಂತ ಯೋಚನೆ ಮುಂದಿನ ದಿನಮಾನಗಳಲ್ಲಿ ಇದೆ. ಸದ್ಯಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಇದಕ್ಕೆ ಒಂದು ಗಟ್ಟಿ ಅಡಿಪಾಯವನ್ನ, ಯುವ ಪ್ರತಿಭೆಗಳನ್ನ ಬಳಸಿಕೊಂಡು ಮುಂದಕ್ಕೆ ಹೋಗ್ತಕ್ಕಂಥದ್ದು ಒಂದು ಯೋಜನೆಯನ್ನ ನಾವು ಹಾಕೊಂಡಿದೀವಿ. ಅದೇ ರೀತಿಯಾಗಿ ಅದರ ಒಂದು ಭಾಗವಾಗಿ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಜಿಲ್ಲಾ ಮಟ್ಟದ ಪದಗ್ರಹಣ ಕಾರ್ಯಕ್ರಮ ಹಾಗೂ ಸೇವಾ ವಿಭೂಷಣ ಪ್ರಶಸ್ತಿ, ಅದರ ಜೊತೆಗೆ ನಮ್ಮ ಒಂದು ಸರ್ಕಾರಿ ನೌಕರರ ಸಂಸ್ಕೃತಿ ಮತ್ತು ಸಾಹಿತ್ಯ ಪರಿಷತ್ತಿನ ಮುನ್ನುಡಿಯಾದಂತಹ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ಮಾಗಿದ ಮೌನ ಹಾಗೂ ಒಲವಿನ ಪಲ್ಲವಿ, ಈ 2 ಪುಸ್ತಕಗಳನ್ನ ಬಿಡುಗಡೆ ಮಾಡ್ಲಿಕ್ಕೆ ನಮ್ಗೆ ತುಂಬಾ ಸಂತೋಷ. ಅದಕ್ಕೆ ಸಹಕರಿಸಿರ್ತಕ್ಕಂಥ ಎಲ್ಲರಿಗೂ, ಮಾಧ್ಯಮ ಮಿತ್ರರಾದಿಯಾಗಿ, ಜಿಲ್ಲಾ ಪದಾಧಿಕಾರಿಗಳೆಲ್ಲರೂ ಅಧ್ಯಕ್ಷರಾದಿಯಾಗಿ ಅವಿರತವಾಗಿ ಶ್ರಮವನ್ನ ವಹಿಸಿ ಈ ಕಾರ್ಯಕ್ರಮವನ್ನ ಅತ್ಯಂತ ವಿಜೃಂಭಣೆಯಿಂದ, ಯಶಸ್ವಿಯಾಗಿ ಮತ್ತೆ ಅರ್ಥಪೂರ್ಣವಾಗಿ ಅಚ್ಚುಕಟ್ಟಾಗಿ ನಿರ್ವಹಿಸಿರತಕ್ಕಂಥದ್ದಕ್ಕೆ ರಾಜ್ಯ ಘಟಕದ ವತಿಯಿಂದ ಅವರೆಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಹಾಗೂ ಇನ್ನೂ ಎತ್ತರಕ್ಕೆ ಈ ಜಿಲ್ಲೆ ಬರ್ಲಿ, ಇದರ ಒಂದು ಇಡೀ ರಾಜ್ಯಕ್ಕೆ ಪಸರಿಸ್ಲಿ ಅಂತ ಹೇಳಿ ನಾನು ಭಾವಿಸ್ತಾ ನಮ್ಮ ಮಾಧ್ಯಮ ಮಿತ್ರರಿಗೆ ನನ್ನ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಪೇಡಾನಗರಿ, ಧಾರವಾಡ, ಬೇಂದ್ರೆ ಅಜ್ಜನ ನೆಲದಲ್ಲಿ ಸರ್ಕಾರಿ ನೌಕರರ ಸಂಸ್ಕೃತಿ ಮತ್ತು ಸಾಹಿತ್ಯ ಪರಿಷತ್ತನ್ನ ಹುಟ್ಟು ಹಾಕಿದ್ದೇವೆ. ಇದರ ಮಹಾಪೋಷಕರು ಒಬ್ಬ KS ಆಫೀಸರ್ ಶ್ರೀ ಮಲ್ಲಿಕಾರ್ಜುನ್ ತೊದಲ್ಬಾಗಿ ಅವರು ಮಹಾಪೋಷಕರಾಗಿ ನಮಗೆಲ್ಲ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಇವತ್ತು 25 ಜಿಲ್ಲೆಗಳಲ್ಲಿ ನಾವು ಜಿಲ್ಲಾ ಘಟಕಗಳನ್ನ ರಚನೆ ಮಾಡಿದ್ದೇವೆ. ಎಲ್ಲಾ ಜಿಲ್ಲೆಗಳಲ್ಲಿ ನೌಕರರಲ್ಲಿ ಹುದುಗಿರುವಂತಹ ಕಲೆ, ಸಾಹಿತ್ಯ, ಸಂಗೀತ, ಚಿತ್ರಕಲೆ ಆಗಿರ್ಬೋದು, ವಿವಿಧ ರಂಗದ ಕಲೆಗಳನ್ನ ಹೊರ ಹಾಕಿ ಅವುಗಳನ್ನ ಜನರಿಗೆ ತಿಳಿಸುವುದಕ್ಕೋಸ್ಕರ ಈ ಒಂದು ಸಂಸ್ಕೃತಿ ಮತ್ತು ಸಾಹಿತ್ಯ ಪರಿಷತ್ತನ್ನ ಕಟ್ಟಿದ್ದೇವೆ. ನಮ್ಮ ಈ ಒಂದು ಸಾಹಿತ್ಯ ಮತ್ತು ಸಂಸ್ಕೃತಿ ಪರಿಷತ್ತು ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಶ್ರೀಯುತ ಮಲ್ಲಿಕಾರ್ಜುನ್ ಚೌಡಿಯಾಳ್ ಅವರ ನೇತೃತ್ವದಲ್ಲಿ ತುಂಬಾ ಅದ್ದೂರಿಯಾಗಿ ವಿಜೃಂಭಣೆಯಿಂದ ಈ ಒಂದು ಪದಗ್ರಹಣ ಕಾರ್ಯಕ್ರಮ ನಡೀತಾ ಇದೆ. ಅವರಿಗೆ ಮತ್ತು ಅವರ ತಂಡಕ್ಕೆ ಮತ್ತು ಜ್ಯೋತಿ ಲಿಂಗಂಪಲ್ಲಿ ನಮ್ಮ ರಾಜ್ಯ ಸಂಚಾಲಕರು ಅವರಿಗೆ ನಾನು ಅನಂತ ಧನ್ಯವಾದಗಳು ಅರ್ಪಿಸ್ತಾ ಇದ್ದೇನೆ. ಬಂಧುಗಳೇ, ಇದು ನಮ್ಮ ರಾಜ್ಯಾಧ್ಯಕ್ಷರು ಶ್ರೀಮತಿ ರಮಾ ಮೇಡಮ್ ಅವರು ಹೇಳಿದಂಗೆ ಈ ಒಂದು ಸಂಸ್ಕೃತಿ ಮತ್ತು ಸಾಹಿತ್ಯ ಪರಿಷತ್ತು ಇದೊಂದು ಶಿಕ್ಷಕರ ಸಂಘ ಅಲ್ಲ, ನೌಕರರ ವಿವಿಧ ವೃಂದ ಸಂಘಗಳಲ್ಲ, ಇದು ಎಲ್ಲಾ ಇಲಾಖೆಯ ನೌಕರರಲ್ಲಿ ಹುದುಗಿರುವಂತಹ ಏನು ವಿವಿಧ ಪ್ರತಿಭೆಗಳನ್ನ